ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಾನವನ ದೇಹದಲ್ಲಿ ಯಾವ ದೇವತೆಗಳು ವಾಸಿಸ್ತಾರೆ, ಅವರ ಕಾರ್ಯಗಳೇನು ಅನ್ನೋ ಪ್ರಶ್ನೆ ಹಾಗೂ ಕಲ್ಪನೆಯಂತೂ ಎಲ್ಲ ಧರ್ಮೀಯರಲ್ಲಿ ಇದ್ದೇ ಇದೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಜಗದ್ಗುರು ಬಸವಣ್ಣನವರ ವಚನವೇ ಈ ಸಂಚಿಕೆಯಲ್ಲಿ ಬಹುಮುಖ್ಯವಾದ ಚರ್ಚಾಸ್ಪದ ವಿಚಾರವಾಗಿ ನಿಂತಿದೆ. ಎಲ್ಲ ಮಹಾಪುರುಷರು ಕೂಡ ಈ ದೇಹವೇ ಒಂದು ದೇವಾಲಯ ಎಂದಿದ್ದಾರೆ. ಆ ಭಗವಂತ ತನ್ನ ಯೋಗ ಶಕ್ತಿಯ ಮೂಲಕ 84 ಲಕ್ಷ ಜೀವಿಗಳನ್ನ ಸೃಷ್ಟಿಸಿದ. ಆದರೆ ಅದರಿಂದಲೂ ಪರಮಾತ್ಮ ತೃಪ್ತನಾಗಲಿಲ್ಲ. ಬಳಿಕ ಹಾಗೂ ಹೀಗೂ ಚಿಂತಿಸಿ ವಿಚಾರ ವಿನಿಮಯವನ್ನ ನಡೆಸಿ ವಿಶ್ವಕರ್ಮರ 100 ವರ್ಷಗಳ ತಪಸ್ಸಿನ ಪರಿಶ್ರಮದಿಂದ ಕೊನೆಗೂ ಈ ಮಾನವ ದೇಹವನ್ನು ಸೃಷ್ಟಿಸಿದ. ಮಾನವ ದೇಹದ ವೈಶಿಷ್ಟ್ಯತೆಯನ್ನ ಕಂಡೊಡನೆ ನಾನೇ ನೀನು, ನೀನೇ ನಾನು ಎಂದು ಹರ್ಷೋದ್ಗಾರ ಪಡುತ್ತಾ ಅತೀವ ಆನಂದಪಟ್ಟ. ಯಾಕಂದ್ರೆ ಮಾನವರು ಮಾತ್ರ ಆ ದೇವರು ಅನ್ನೋ ಶಕ್ತಿಯನ್ನು ಅನುಭವಿಸಿ ಆನಂದಿಸಿ ದೇವರೊಂದಿಗೆ ನೇರ ಸಂಪರ್ಕವನ್ನ ಹೊಂದುವ ಅದಮ್ಯ ಶಕ್ತಿ ಹಾಗೂ ಬುದ್ಧಿವಂತಿಕೆ ಇರುವ ಏಕೈಕ ಜೀವಿಯಾಗಿ ಬಿಟ್ಟ ಈ ಮಾನವ. ಸನಾತನ ಧರ್ಮದಲ್ಲಿ ಮಾನವನ ದೇಹವನ್ನ ದೇವಾಲಯಕ್ಕೆ ಹೋಲಿಸ್ತಾರೆ. ಈ ದೇಹ ಎಷ್ಟು ಪರಿಶುದ್ಧವಾಗಿರುತ್ತೋ ಅಷ್ಟೇ ಆನಂದದಾಯಕನಾಗಿರುತ್ತಾನೆ ಎದೆಯೊಳಗಿನ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರುವ ಆ ಕಿಡಿರೂಪದಲ್ಲಿ ಪ್ರಜ್ವಲಿಸುತ್ತಿರುವ ಪರಮಾತ್ಮ. ಭಗವಂತ ಮಾನವನ ದೇಹವನ್ನ ಪಂಚಭೂತಗಳಿಂದ ಅಂದ್ರೆ ಆಕಾಶ, ಗಾಳಿ, ಬೆಂಕಿ, ಭೂಮಿ ಮತ್ತು ನೀರನ್ನ ಸೃಷ್ಟಿಸಿ ಅದನ್ನ ಹಸಿವು ಮತ್ತು ಬಾಯಾರಿಕೆಯಿಂದ ತುಂಬಿಸಿದ. ಹಾಗಾಗಿ ಈ ಸೂಕ್ಷ್ಮ ದೇಹವನ್ನ ಆಕಾಶಕ್ಕೆ, ಭೂಮಿಯನ್ನ ಮೂಳೆ ಮತ್ತು ಮಾಂಸಕ್ಕೆ ಮತ್ತು ದೇಹದ ಶಾಖವನ್ನ ಬೆಂಕಿಗೆ ಹೋಲಿಸಲಾಗತ್ತೆ. ಆದರೆ ಈ ದೇಹದಲ್ಲಿ ಯಾವೆಲ್ಲ ದೇವಾನುದೇವತೆಗಳು ನೆಲೆಸಿದ್ದಾರೆ, ಅವರ ಕರ್ತವ್ಯವೇನು, ಮನುಷ್ಯನ ಭಾವನೆಗಳಲ್ಲಿ ದೇವತೆಗಳ ಕೆಲಸವೇನು, ನಿಜಕ್ಕೂ ಈ ರಹಸ್ಯವೆಲ್ಲವೂ ಪರಿಪೂರ್ಣವಾ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಆ ಸೃಷ್ಟಿಕರ್ತ ತನ್ನ ಬಳಗದವರಾಗಿ ದೇವತೆಗಳನ್ನು ಸೃಷ್ಟಿಸಿದ. ತದನಂತರ ಇತರೆ ಮೂಲಭೂತ ಅಗತ್ಯ ವಸ್ತುಗಳನ್ನು ಸೃಷ್ಟಿಸುತ್ತಿದ್ದಾಗ ಅವರಿಗೆ ಈ ಬಯಲಿನ ವಿಶ್ವದಲ್ಲಿ ನೆಲೆಯಿಲ್ಲವಲ್ಲ, ಒಂದು ಸೂಕ್ತವಾದ ಪವಿತ್ರವಾದ ಸ್ಥಳವನ್ನು ಬಯಸಿದ್ರು. ತಾವು ವಾಸಿಸಲು ಸೂಕ್ತವಾದ ಹಸಿವನ್ನ ನೀಗಿಸಿಕೊಳ್ಳಲು ಸುರಕ್ಷಿತವಾದ ಸ್ಥಳವನ್ನ ತೋರಿಸುವಂತೆ ಸೃಷ್ಟಿಕರ್ತನಲ್ಲಿ ಮನವಿಯನ್ನ ಮಾಡಿಕೊಟ್ರು. ದೇವತೆಗಳ ಕೋರಿಕೆಯ ಮೇರೆಗೆ ಹಸುಗಳು ಮತ್ತು ಕುದುರೆಗಳು ನೀರಿನಿಂದ ಹೊರಬಂದವು. ಆದರೆ ದೇವತೆಗಳು ಅವುಗಳನ್ನು ತಿರಸ್ಕರಿಸಿದ್ರು. ಯಾಕಂದ್ರೆ ಅದೆಲ್ಲವೂ ಸಾಮಾನ್ಯವಾಗಿತ್ತು. ಏನಾದರೊಂದು ಕೊಂಕು ಅವುಗಳಲ್ಲಿ ಕಾಣಿಸಿಕೊಳ್ತಿತ್ತು. ಅವುಗಳು ವಾಸಕ್ಕೆ ಯೋಗ್ಯವಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ರು. ಆದರೆ ನಂತರ ಬಂದಂತಹ ಒಂದು ಆಕೃತಿ ನೆರೆದಿದ್ದ ದೇವತೆಗಳ ಕಣ್ಮನ ಸೆಳೆಯಿತು. ದೇವತೆಗಳ ಬಯಕೆ ಸೂರೆಗೊಂಡವು. ಅದು ಮಾನವ ದೇಹವಾಗಿತ್ತು. ಅರೆ, ನಮ್ಮಂತೆ ಇರುವ ಈ ಆಕೃತಿಯ ಹೆಸರೇನು ಎಂದು ಉತ್ಸುಕತೆಯಲ್ಲೇ ಕೇಳ್ತಾರೆ. ಅದು ಮಾನವನ ದೇಹ, ಹೊಸ ಆಕೃತಿ ಎಂದಾಗ ಎಲ್ಲ ದೇವತೆಗಳು ಸಂತೋಷಪಟ್ಟರು. ನಂತರ ಆ ಪರಮಾತ್ಮ ಹೇಳಿದ, ನೀವು ನಿಮ್ಮ ವಾಸಕ್ಕೆ ಸೂಕ್ತವಾದ ಸ್ಥಳಗಳನ್ನು ಪ್ರವೇಶಿಸಿ, ನಿರಾತಂಕವಾಗಿ ಸೂಕ್ತವಾದ ಸ್ಥಳಗಳನ್ನು ಆರಿಸಿಕೊಳ್ಳಿ ಎಂದ. ಕೂಡಲೇ ದೇವತೆಗಳು ಮಜ್ಜೆಯಲ್ಲಿ, ಮೂಳೆಯಲ್ಲಿ, ರಕ್ತದಲ್ಲಿ, ವೀರ್ಯದಲ್ಲಿ, ನರನಾಡಿಗಳಲ್ಲಿ, ಕೆಂಪು, ಕಪ್ಪು, ಬಿಳಿ ಕಣಗಳಲ್ಲಿ, ಕಣ್ಣಿನಲ್ಲಿ, ನಾಲಗೆಯಲ್ಲಿ ನವರಂಧ್ರಗಳನ್ನೇ ದ್ವಾರಗಳನ್ನಾಗಿ ಮಾಡಿಕೊಂಡು ಸ್ಥಳಗಳನ್ನು ಆರಿಸಿಕೊಂಡರು. ಸೂರ್ಯ ಕಣ್ಣುಗಳಲ್ಲಿ ಬೆಳಗಿದ. ವಾಯುದೇವ ಎದೆ ಮತ್ತು ಮೂಗಿನ ಹೊಳ್ಳೆಗಳಲ್ಲಿ ಜೀವ ತಡೆದ. ಅಗ್ನಿಯು ಬಾಯಿಯಲ್ಲಿ ಮಾತಾಗಿಯೂ ಹೊಟ್ಟೆಯಲ್ಲಿ ಜಠರಾಗ್ನಿಯಾಗಿಯೂ ಆವಿರ್ಭವಿಸಿದ. ದಿಕ್ಕುಗಳು ಕಿವಿಗಳಲ್ಲಿ ಶ್ರವಣವಾದವು. ಔಷಧಗಳು ಮತ್ತು ಸಸ್ಯಗಳು ಚರ್ಮದಲ್ಲಿ ಕೂದಲಾದವು. ಚಂದ್ರನು ಹೃದಯದಲ್ಲಿ ಮನಸ್ಸಾದ. ಸಾವು ಗುದದ್ವಾರವಾಗಿ ಹೊಕ್ಕಳನ್ನ ಪ್ರವೇಶಿಸಿತು ಮತ್ತು ನೀರು ವೀರ್ಯವಾಗಿ ಪುರುಷ ಅಂಗವನ್ನ ಪ್ರವೇಶಿಸಿತು. 33 ದೇವತೆಗಳು ಸೂಕ್ಷ್ಮ ರೂಪದಲ್ಲಿ ಬಂದು ಮಾನವ ದೇಹದಲ್ಲಿ ವಾಸಸ್ಥಳವನ್ನ ಪಡೆದುಕೊಂಡರು. ಉಪನಿಷತ್ತಿನ ಈ ಕಥೆಯು ಮಾನವ ದೇಹವು ಒಂದು ದೇವಾಲಯ ಎಂಬುದನ್ನು ದೃಢಪಡಿಸುತ್ತೆ. ನಮ್ಮ ದೇಹವು ಪರಮಾತ್ಮನಾಲಯ. ಈ ದೇವಾಲಯದಲ್ಲಿಯೇ ಅದರ ಎಲ್ಲ ಹೊರಗಿನ ಬಾಗಿಲುಗಳು ಮುಚ್ಚಲ್ಪಟ್ಟಾಗ ಮತ್ತು ಭಕ್ತಿಯ ಒಳಗಿನ ಪರದೆ ತೆರೆದಾಗ ದೇವರು ಇಲ್ಲಿ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಮನುಷ್ಯನಾದವನು ದೇವರ ದರ್ಶನವನ್ನ ಪಡೆಯುತ್ತಾನೆ ಎಂದಿದೆ. ಹೀಗೆ ಮಾನವನ ದೇಹದಲ್ಲಿ ಯಾವೆಲ್ಲ ದೇವತೆಗಳು ವಾಸಿಸ್ತಾರೆ, ಅವುಗಳ ಕಾರ್ಯಗಳೇನು ಅನ್ನೋದನ್ನು ಗಮನಿಸಿದ್ರೆ ಲೋಕದಲ್ಲಿರುವಷ್ಟೇ ದೇವತೆಗಳು ಮಾನವ ದೇಹದಲ್ಲಿ ಅವ್ಯಕ್ತ ರೂಪದಲ್ಲಿ ವಾಸಿಸ್ತಾರೆ. ಆದಾಗ್ಯೂ 10 ಇಂದ್ರಿಯಗಳು ಅಂದ್ರೆ 5 ಇಂದ್ರಿಯಗಳು ಮತ್ತು 5 ಚಲನಾಂಗಗಳು, ಹಾಗೆ 4 ಆಂತರಿಕ ಇಂದ್ರಿಯಗಳಾದಂತಹ ಬುದ್ಧಿ, ಅಹಂ, ಮನಸ್ಸು ಮತ್ತು ಪ್ರಜ್ಞೆಗಳಲ್ಲಿ ಪ್ರಧಾನ ದೇವತೆಗಳು ವ್ಯಕ್ತವಾಗ್ತವೆ. ಈ ಇಂದ್ರಿಯಗಳ ಒಟ್ಟು ಸಂಖ್ಯೆ 14.
ಈ 14 ದೇವತೆಗಳು ಯಾರು ಅಂದ್ರೆ, ಒಂದನೇದು ದೃಷ್ಟಿಯ ದೇವತೆ. ಸೂರ್ಯದೇವ ಕಣ್ಣುಗಳಲ್ಲಿ ನೆಲೆಸಿದ್ದಾನೆ. ಅಲ್ಲದೆ ಎಲ್ಲ ದೇವತೆಗಳಿಗೂ ಅವನೇ ಅಧಿದೇವತೆಯಾಗಿದ್ದಾನೆ. ಆದ್ದರಿಂದಲೇ ಕಣ್ಣುಗಳ ಮೂಲಕವೇ ಯಾರೊಬ್ಬರ ರೂಪವನ್ನಾದರೂ ನೋಡಲು ಸಾಧ್ಯ. ಕಣ್ಣಿನ ಸ್ವಾಸ್ಥ್ಯಕ್ಕೆ ಚಕ್ಷು ಉಪನಿಷತ್ತು, ಸೂರ್ಯ ಉಪನಿಷತ್ತು ಮತ್ತು ಸೂರ್ಯನ ಆರಾಧನೆಯು ಪ್ರಯೋಜನಕಾರಿಯಾಗಿರುವಂಥದ್ದು. ಇನ್ನು ಎರಡನೆಯದು ವಾಸನೆಯ ಪ್ರಜ್ಞೆಯ ದೇವತೆ ಅಂದರೆ ಮೂಗು. ಮೂಗಿನ ಮೇಲಿರುವ ದೇವತೆಗಳು ಅಶ್ವಿನಿ ಕುಮಾರರು. ಇವರು ವಾಸನೆಯ ಪ್ರಜ್ಞೆಯನ್ನು ನೀಡ್ತಾರೆ. ಇನ್ನು ಮೂರನೆಯದು ಶ್ರವಣೇಂದ್ರಿಯ ದೇವತೆಗಳು ಅಂದರೆ ಕಿವಿಗಳು. ಶ್ರವಣ ಮತ್ತು ಕಿವಿಗಳ ಅಧಿದೇವತೆಯೇ ದಿಕ್ಕು ದೇವತೆಗಳು. ಅವುಗಳ ಮೂಲಕವೇ ಶಬ್ದಗಳು ಕೇಳಿಬರ್ತಾವೆ. ನಾಲ್ಕನೆಯದು ನಾಲಿಗೆಯ ದೇವರು. ವರುಣದೇವ ನಾಲಿಗೆಯಲ್ಲಿ ವಾಸಿಸ್ತಾನೆ. ಇದರಿಂದ ರುಚಿಯ ಜ್ಞಾನ ಸಿಗುತ್ತೆ. ಐದನೆಯದು ಚರ್ಮೇಂದ್ರಿಯಗಳ ದೇವತೆ ಅಂದರೆ ಚರ್ಮ. ಚರ್ಮದ ದೇವ ವಾಯುದೇವ. ಇದು ಜೀವಿಯ ಅನುಭವವನ್ನು ಸ್ಪರ್ಶಿಸುತ್ತೆ. ಆರನೇದು ಹಸ್ತಗಳ ದೇವತೆ. ಮಾನವನ ಹೆಚ್ಚಿನ ಕ್ರಿಯೆಗಳು ಕೈಗಳಿಂದಲೇ ನೆರವೇರುತ್ತವೆ. ಕೈಗಳಲ್ಲಿ ಇಂದ್ರನು ವಾಸಿಸ್ತಾನೆ. ಏಳನೇದು ಪಾದಗಳ ದೇವತೆ. ಪಾದಗಳ ದೇವತೆ ಉಪೇಂದ್ರ ಅಂದರೆ ವಾಮನ ಹಾಗೂ ಶ್ರೀ ವಿಷ್ಣು. ಶ್ರೀ ವಿಷ್ಣು ಪಾದಗಳಲ್ಲಿ ವಾಸಿಸ್ತಾನೆ. ಎಂಟನೇದು ವಾಕ್ದೇವತೆ. ನಾಲಿಗೆಗೆ 2 ಇಂದ್ರಿಯಗಳಿವೆ. ರುಚಿಯನ್ನ ಗ್ರಹಿಸುವ ನಾಲಿಗೆ ಮತ್ತು ಎಲ್ಲ ಪದಗಳನ್ನು ಉಚ್ಚರಿಸುವ ಮಾತು. ಸರಸ್ವತಿ ದೇವಿಯು ಮಾತಿನಲ್ಲಿ ವಾಸಿಸ್ತಾಳೆ ಮತ್ತು ಅದರ ಅಧಿದೇವತೆಯಾಗಿದ್ದಾಳೆ. ಇನ್ನು 9ನೇದು ಉಪಸ್ಥ ಅಂದರೆ ಮೇಧು ದೇವತೆ. ಈ ರಹಸ್ಯವಾದ ಇಂದ್ರಿಯದ ದೇವತೆ ಪ್ರಜಾಪತಿ. ಇದು ಜನರ ಸಂತತಿ ಮತ್ತು ಸೃಷ್ಟಿಗೆ ಕಾರಣವಾಗತ್ತೆ. 10ನೇಯದು ಗುದದ್ವಾರದ ದೇವತೆ. ಸಾವಿನ ದೇವತೆಯಾದ ಮಿತ್ರನು ಈ ಅಂಗದಲ್ಲಿ ವಾಸಿಸ್ತಾನೆ. ಇದು ತ್ಯಾಜ್ಯವನ್ನ ಹೊರಹಾಕುವ ಮೂಲಕ ದೇಹವನ್ನ ಶುದ್ಧೀಕರಿಸುತ್ತೆ. 11ನೇಯದು ಬುದ್ಧಿಯ ದೇವತೆ ಅಂದರೆ ಅದು ಬ್ರಹ್ಮದೇವ. ಹಾಗಾಗಿ ಓರ್ವ ಮನುಷ್ಯನ ಬುದ್ಧಿ ಹಾಗೂ ಜ್ಞಾನ ವೃದ್ಧಿಯಾಗುವುದಕ್ಕೆ ಗಾಯತ್ರಿ ಮಂತ್ರವನ್ನ ಪಠಿಸಬೇಕೆನ್ನತ್ತೆ. ಅದಕ್ಕಾಗಿಯೇ ಇದನ್ನ ಬ್ರಹ್ಮ ಗಾಯತ್ರಿ ಎಂದು ಕರೀತಾರೆ. ಬುದ್ಧಿಶಕ್ತಿ ಶುದ್ಧವಾಗುತ್ತಿದ್ದಂತೆ ಸೂಕ್ಷ್ಮ ಜ್ಞಾನವು ಹೊರಹೊಮ್ಮಲು ಪ್ರಾರಂಭಿಸುತ್ತೆ. ಅದು ದೇವರ ಸಾಕ್ಷಾತ್ಕಾರಕ್ಕೂ ಕಾರಣವಾಗಬಹುದು. 12ನೇಯದು ಅಹಂಕಾರದ ದೇವತೆ. ರುದ್ರನು ಅಹಂಕಾರದ ಅಧಿದೇವತೆ. ಅಹಂಕಾರವು ನಾನು ಎಂಬ ಭಾವನೆಯನ್ನ ಹುಟ್ಟುಹಾಕತ್ತೆ. 13ನೇಯದು ಮನಸ್ಸಿನ ದೇವತೆ. ಮನಸ್ಸಿನ ಅಧಿದೇವತೆ ಚಂದ್ರ. ಮಾನವನ ಸಂಕಲ್ಪ ಮತ್ತು ಆಯ್ಕೆಗೆ ಜನ್ಮ ನೀಡುವುದು ಮನಸ್ಸು. ಮನಸ್ಸನ್ನ ನಿಯಂತ್ರಿಸುವುದು ದೇವರನ್ನ ಆನಂದಗೊಳಿಸಿದಂತೆ. ಆದರೆ ಮನಸ್ಸು ಸೋತಾಗ ವ್ಯಕ್ತಿಯು ಹತಾಶೆಗೆ ಒಳಗಾಗ್ತಾನೆ. ಇನ್ನು 14ನೇಯದು ಮನಸ್ಸಿನ ದೇವತೆ. ಪ್ರಕೃತಿ ಶಕ್ತಿಯಾದ ಮಹಾಮಾಯೆ ಮನಸ್ಸಿನ ದೇವತೆ. ಮನಸ್ಸೇ ಪ್ರಜ್ಞೆ. ದೇಹದಲ್ಲಿ ಸಂಭವಿಸುವ ಎಲ್ಲ ಕಂಪನಗಳು ಅಂದರೆ ಚಲನೆಗಳು, ಪ್ರಜ್ಞೆ ಮನಸ್ಸಿನಿಂದಲೇ ಉಂಟಾಗ್ತವೆ. ಭಗವಂತ ವಿಶ್ವವನ್ನ ಸೃಷ್ಟಿಸಿದ. ಎಲ್ಲ ದೇವತೆಗಳು ಅದರೊಳಗೆ ನೆಲೆಸಿದರು. ಆದರೆ ಆಗಲೂ ವಿಶ್ವವು ಪ್ರಜ್ಞೆಯನ್ನ ಮರಳಿ ಪಡೆಯಲಿಲ್ಲ. ವಿರಾಟ್ ಪುರುಷನು ಉದಯಿಸಲೂ ಇಲ್ಲ. ಆದರೆ ಮನಸ್ಸಿನ ಪ್ರಧಾನ ದೇವತೆಯು ಮನಸ್ಸನ್ನ ಪ್ರವೇಶಿಸಿದಾಗ ವಿರಾಟ್ ಪುರುಷನು ತಕ್ಷಣವೇ ಎದ್ದು ನಿಂತ. ಹೀಗಾಗಿ ಆ ಪರಮಾತ್ಮ ಜಗದೊಡೆಯ ಈ ದೇಹದಲ್ಲಿ ಪ್ರಪಂಚದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ದೇವತೆಗಳೊಂದಿಗೆ ವಿರಾಜಮಾನನಾದ ಎನ್ನುತ್ತೆ ಶಾಸ್ತ್ರಗಳು, ವೇದೋಪನಿಷತ್ತುಗಳು. ಹಾಗಾಗಿ ದೇಹವನ್ನೇ ದೇಗುಲವೆಂದು ಕರೆಯೋದು. ದೇವನು ಸೃಷ್ಟಿಸಿದ ಈ ದೇವಾಲಯವನ್ನ ಸ್ವಚ್ಛವಾಗಿಡುವುದು ಮನುಷ್ಯರಾದ ನಮ್ಮ ಕರ್ತವ್ಯ. ಅದಕ್ಕಾಗಿ ನಾವು 4 ಕ್ರಮಗಳನ್ನು ಪ್ರತಿನಿತ್ಯವೂ ಅನುಸರಿಸಬೇಕು. ಅವುಗಳೆಂದರೆ, 1ನೇದು ನಕಾರಾತ್ಮಕ ಯೋಚನೆಗಳು ಮತ್ತು ಮಾನಸಿಕ ಅಸ್ವಸ್ಥತೆಗಳಿಂದ ದೂರವಿರಬೇಕು. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಸೂಯೆ, ಅಹಂಕಾರಗಳನ್ನು ಗಮನಿಸಿ ನಿರ್ಧರಿಸಬೇಕು. 2ನೇದು ಯೋಗ, ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರದ ಮೂಲಕ ಸಾಧ್ಯವಾದಷ್ಟು ದೇಹಕ್ಕೆ ಶಾಖ ನೀಡಿ ದೇಹದೊಳಗಿನಿಂದ ಬೆವರು ಮೂಡುವಂತೆ ಮಾಡಬೇಕು. ಇದರಿಂದ ದೇಹದ ಆಂತರಿಕ ಕಲ್ಮಶಗಳನ್ನು ತೆಗೆದು ಹಾಕಿದಂತಾಗತ್ತೆ. ಇನ್ನು 3ನೇದು ಅನುಲೋಮ ವಿಲೋಮ ಮತ್ತು ಸೂಕ್ಷ್ಮ ಕ್ರಿಯೆಗಳನ್ನು ಮಾಡುವ ಮೂಲಕ ಸಾಧ್ಯವಾದಷ್ಟು ಶುದ್ಧ ಗಾಳಿಯನ್ನು ಉಸಿರಾಡಬೇಕು. ಇನ್ನು 4ನೇದು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಶುದ್ಧವಾದ ಸಾತ್ವಿಕ ಆಹಾರವೋ ಅಥವಾ ಮಾಂಸಾಹಾರವೋ ಮಿತವಾಗಿ ಸೇವಿಸುವ ಮೂಲಕ ಹೊಟ್ಟೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಹೀಗೆ ಈ ದೇಹವೆಂಬ ದೇವಾಲಯವು 8 ಚಕ್ರಗಳು ಮತ್ತು 9 ದ್ವಾರಗಳನ್ನು ಹೊಂದಿದೆ. ಅಥರ್ವ ವೇದದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ. ದೇವತೆಗಳ 8 ಚಕ್ರಗಳುಳ್ಳ 9 ದ್ವಾರಗಳಿಂದ ಕೂಡಿದ ಅಯೋಧ್ಯೆಯಲ್ಲಿ ಸ್ವರ್ಗದಲ್ಲಿರುವ ಚಿನ್ನದ ಖಜಾನೆಯು ಬೆಳಕಿನಿಂದ ಆವೃತ್ತವಾಗಿದೆ. ಅಂದರೆ 8 ಚಕ್ರಗಳು ಮತ್ತು 9 ದ್ವಾರಗಳನ್ನು ಹೊಂದಿರುವ ಅಯೋಧ್ಯೆಯು ದೇವತೆಗಳ ನಗರವಾಗಿದೆ. ಇದು ಸಂತೋಷ ಮತ್ತು ಬೆಳಕಿನಿಂದ ತುಂಬಿರುವ ಪ್ರಕಾಶಮಾನವಾದ ನಿಧಿಯನ್ನು ಹೊಂದಿದೆ. ಈ ನಗರವೇ ದೇವತೆಗಳ ಅಯೋಧ್ಯೆ ಎಂದು ಕರೆಯಲ್ಪಡುತ್ತೆ. ಅದು ನಮ್ಮ ಈ ದೇಹ. ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ಪುರುಷ ಹಾಗೂ ಸ್ತ್ರೀ ಸಂಗಮದಿಂದ ಮಾನವ ಜನ್ಮ ಸಾಧ್ಯ.
ಆದರೆ ಮನುಷ್ಯನು ಆಕಸ್ಮಿಕವಾಗಿ ಸೃಷ್ಟಿಸಲ್ಪಟ್ಟಿದ್ದಾನ ಅಂದರೆ ಖಂಡಿತವಾಗ್ಲೂ ಅಲ್ಲ. ಈ ಪ್ರಕ್ರಿಯೆಯಲ್ಲಿ ದೇವಾನುದೇವತೆಗಳು ಸಹಕರಿಸ್ತಾರೆ. ಸೂರ್ಯ, ಭೂಮಿ, ಗಾಳಿ, ನೀರು, ಆಕಾಶ, ಚಂದ್ರ ಮುಂತಾದ 33 ಕೋಟಿ ದೇವಾನುದೇವತೆಗಳು ನಮ್ಮ ಜೀವನಕ್ಕೆ ಅತ್ಯಗತ್ಯ. ಜೀವಿಯು ತಾಯಿಯ ಗರ್ಭದಲ್ಲಿರುವಾಗಲೇ ಈ ದೇವತೆಗಳು ಕೂಡಿ ಮಗುವಿಗೆ ಜನ್ಮ ನೀಡುವಲ್ಲಿ ಮತ್ತು ಅದರ ಪ್ರತಿಯೊಂದು ಅಂಗಾಂಗಗಳನ್ನು ಪೋಷಿಸುವಲ್ಲಿ ಸಹಾಯ ಮಾಡ್ತಾವೆ. ವಾಯುದೇವ ಏನಾದರೂ ತಾಯಿಯ ಗರ್ಭವನ್ನು ತಲುಪಲು ಸಾಧ್ಯವಾಗದಿದ್ದರೆ ಗರ್ಭದಲ್ಲಿ ಜೀವ ತಳೆಯುವುದು ಸಾಧ್ಯವಾ ಎಂದು ಊಹಿಸಿ ನೋಡಿ. ನೀರಿಗೂ ಇದು ಅನ್ವಯಿಸುತ್ತೆ, ಅಗ್ನಿ ಮತ್ತು ಇತರ ದೇವತೆಗಳಿಗೂ ಇದು ಅನ್ವಯಿಸುತ್ತೆ. ಈ ಎಲ್ಲ ದೇವತೆಗಳನ್ನ ಒಂದೊಂದಾಗಿ ಅರ್ಥ ಮಾಡಿಕೊಳ್ಳಲು ಒಬ್ಬರು ವಿಜ್ಞಾನ, ಮತ್ತೊಬ್ಬರು ಆಧ್ಯಾತ್ಮಿಕತೆಯ ಹಿನ್ನೆಲೆಯನ್ನ ಹೊಂದಿರಬೇಕು. ಅಗ್ನಿದೇವ ಎಂದರೆ ತಾಯಿಯ ಗರ್ಭದಲ್ಲಿ ಒಲೆ ಅಥವಾ ಕುಲುಮೆಯನ್ನು ಸ್ಥಾಪಿಸಿ ಮಗುವಿಗೆ ಆಹಾರವನ್ನು ಬೇಯಿಸ್ತಾನೆ. ಆಹಾರದ ಜೀರ್ಣಕ್ರಿಯೆ, ಅದರಿಂದ ರಕ್ತ ರಚನೆ ಮತ್ತು ಶಕ್ತಿಯ ಉತ್ಪಾದನೆಯು ಒಂದು ರೀತಿಯ ದಹನ ಪ್ರಕ್ರಿಯೆ ಎಂದು ವಿಜ್ಞಾನವು ನಮಗೆ ಹೇಳುತ್ತೆ. ಇದನ್ನ ಅಥರ್ವವೇದದ 5ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲಾಗಿದೆ: ಸೂರ್ಯ ನನ್ನ ಕಣ್ಣು, ಗಾಳಿ ನನ್ನ ಜೀವನ, ಆಕಾಶ ನನ್ನ ಆತ್ಮ ಮತ್ತು ಭೂಮಿ ನನ್ನ ದೇಹ. ಹೀಗೆ ಸ್ವರ್ಗೀಯ ಲೋಕದಿಂದ ಬಂದ ಸೂರ್ಯ, ಬಾಹ್ಯಾಕಾಶದಿಂದ ಬಂದ ಗಾಳಿ ಮತ್ತು ಭೂಮಿಯಿಂದ ಬಂದ ವಸ್ತುಗಳು ಕ್ರಮವಾಗಿ ನನ್ನ ಭೌತಿಕ ದೇಹದಲ್ಲಿ ವಾಸಿಸ್ತಿವೆ. ನನ್ನ ಕಣ್ಣುಗಳು ಮತ್ತು ಜೀವನ 3 ಲೋಕಗಳ ಸೂಕ್ಷ್ಮ ಭಾಗಗಳಾಗಿರುವ ಕೈಗಳು ನನ್ನ ದೇಹದಲ್ಲಿ ಅವತರಿಸಿದ್ವು. ಅದಕ್ಕಾಗಿಯೇ ಜ್ಞಾನಿಗಳು ಮಾನವ ದೇಹವನ್ನ ಬ್ರಹ್ಮವೆಂದು ಪರಿಗಣಿಸ್ತಾರೆ. ಯಾಕಂದ್ರೆ ಎಲ್ಲ ದೇವರುಗಳು ಅದರೊಳಗೆ ವಾಸಿಸ್ತಾರೆ. ಹಸುಗಳು ಗೋಶಾಲೆಯಲ್ಲಿ ವಾಸಿಸುವಂತೆ 33 ಕೋಟಿ ದೇವರುಗಳು ತಾಯಿಯ ಗರ್ಭದಲ್ಲಿ ತಮ್ಮದೇ ಆದ ಸೂಕ್ಷ್ಮ ಭಾಗಗಳಲ್ಲಿ ವಾಸಿಸ್ತಾರೆ. ಆದರೆ ಪರಮಾತ್ಮನು ತನ್ನ ಸ್ವಂತ ಭಾಗದಿಂದ ಆತ್ಮವನ್ನು ಅವತರಿಸಿದಾಗ ಮಾತ್ರ ಈ ಗರ್ಭವು ಸ್ಥಿರವಾಗತ್ತೆ, ಅಂದರೆ ಘನ ರೂಪವಾಗತ್ತೆ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಗರ್ಭದಲ್ಲಿರುವ ಪರಮಾತ್ಮನನ್ನ ಸ್ತುತಿಸ್ತಾರೆ ಮತ್ತು ಆ ಜೀವದ ರಕ್ಷಣೆ ಮತ್ತು ಬೆಳವಣಿಗೆಗಾಗಿ ಪ್ರಾರ್ಥಿಸ್ತಾರೆ. ಓ ಜೀವಿಯೇ, ನೀನು ನಿನ್ನೊಂದಿಗೆ ಇತರ ಜೀವಿಗಳನ್ನ ಕೂಡ ಆಶೀರ್ವದಿಸು ಎಂದು ಬೇಡ್ತಾರೆ. ಆದರೆ ಕರ್ಮ ಫಲಗಳ ಸಂಕಷ್ಟಗಳಿಂದಾಗಿ ಆಗಾಗ್ಗೆ ಈ ವಿಷಯಗಳನ್ನು ಮರೆತು ಬಿಡುತ್ತೇವೆ ಮಾನವರಾದ ನಾವು. ಅದರಲ್ಲೂ ವೇದಗಳಲ್ಲಿನ ಋಕುಗಳು ಅದೆಷ್ಟು ಅತ್ಯದ್ಭುತವಾಗಿ ವರ್ಣಿಸ್ತಾವೆ ಅಂದರೆ, ನಾವು ಅಮರರು, ಅದಮ್ಯ ಶಕ್ತಿಯನ್ನು ಹೊಂದಿದ್ದೇವೆ. ನಮ್ಮ ದೇಹ ದೈವಿಕತೆಯನ್ನು ಹೊಂದಿರುವ ಅತಿ ಮೋಹಕವಾದ ರೂಪ ಪಡೆದುಕೊಂಡಿರುವ ಮಾನವನ ದೇಹಗಳಾಗಿವೆ. ಅದಕ್ಕಾಗಿಯೇ ಋಷಿಗಳ ಅಮರ ಸಂದೇಶವು ಉಪನಿಷತ್ತುಗಳಲ್ಲಿ ಪ್ರತಿಧ್ವನಿಸ್ತಾವೆ. ಅದೇನೆಂದರೆ, ನಾನು ಬ್ರಹ್ಮ, ನೀನೇ ಸಾರ. ಎಲ್ಲ ಜೀವಿಗಳು ಹುಟ್ಟುವುದು ಹೀಗೆಯೇ. ಆದ್ದರಿಂದ ದೇವತೆಗಳು ವಿಶ್ವದಲ್ಲಿರುವ ಪ್ರತಿಯೊಂದು ಜೀವಿಯೂ ದೇವರ ಭಾಗ ಎಂದು ಘೋಷಿಸ್ತಾರೆ. ಆದ್ದರಿಂದ ನಾವೆಲ್ಲರೂ ಒಬ್ಬರನ್ನೊಬ್ಬರು ಈ ದೈವಿಕ ದೃಷ್ಟಿಕೋನದಿಂದ ನೋಡಬೇಕು. ನಮ್ಮ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಮತ್ತು ದೇವತೆಗಳು ಏನು ಕಲಿಸ್ತವೆ ಅಂದರೆ, ಅವರು ವಿಶ್ವವನ್ನ ಸ್ಥಾಪಿಸಲು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಆದರೆ ನಾವು ದೈವಿಕ ಮಾನವರಾಗುವ ಬದಲು ರಾಕ್ಷಸರಾಗಲು ಸಿಕ್ಕ ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಈ ಮಾನವನೆನ್ನುವ ಮಿಶ್ರ ತಳಿ. ಸೃಷ್ಟಿಯ ನಿಯಮಗಳು ದೇವತೆಗಳ ಆಸ್ಥಾನ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಕ್ರಿಯೆಯನ್ನ ದಾಖಲಿಸ್ತವೆ ಎಂಬುದು ಬಹುಶಃ ಮನುಷ್ಯನಿಗೆ ತಿಳಿದಿಲ್ಲ. ಕರ್ಮವು ಅದನ್ನ ಮಾಡುವವರನ್ನ ಕಂಡುಕೊಳ್ಳುತ್ತೆ. ಹಾಗಾಗಿ ಕರ್ಮಕ್ಕೆ ತಕ್ಕ ಶಿಕ್ಷೆ ಅಥವಾ ಪ್ರತಿಫಲ ಅನ್ನೋದು ಮನುಷ್ಯರಾದ ನಮಗೆ ಅನಿವಾರ್ಯ. ಕರ್ಮದ ಸಿದ್ಧಾಂತವು ಎಷ್ಟು ಪ್ರಬಲವಾಗಿದೆ ಎಂದರೆ, ದೇವತೆಗಳು ಮಾತ್ರವಲ್ಲ, ಆ ಸೃಷ್ಟಿಕರ್ತನೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದು ಮಾನವರಾದ ನಾವೆಲ್ಲರೂ ಕಂಡುಕೊಂಡ ಸತ್ಯ. ಆದರೆ ತಿಳಿಯುವ, ಅರಿಯುವ ಬಯಕೆ ನಮಗಿಲ್ಲವಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಟೇಕ್ ಕೇರ್. ನಮಸ್ಕಾರ.